ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನುಷಾ ಆನಂದ್ ಯೂಟ್ಯೂಬ್ ಚಾನೆಲ್. ವಣಕಂ ಗಾಯ್ಸ್. ಓಕೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ನಮ್ಮ ಈ ಬ್ಲಾಗ್ ನಾವು ಕಾರಿಂದ ಸ್ಟಾರ್ಟ್ ಮಾಡಿದೀವಿ. ಸೊ ಟೈಮ್ ಇವಾಗ ಅರೌಂಡ್ ಎಷ್ಟಾಗಿದೆ? 7 ಗಂಟೆ, 7 o'clock ಆಗಿದೆ. ನಾವಿವತ್ತು ಚೆನ್ನೈಯಿಂದ ಕುಂದಾಪುರ ಹೋಗ್ತಾ ಇದೀವಿ. ಒಂದು ಪುಟ್ಟ ಜರ್ನಿ ಇಲ್ಲ, 14 hours ಪುಟ್ಟ ಜರ್ನಿ. ಓಕೆ, ಲಾಂಗ್ ಜರ್ನಿ. ಸೊ 14 hours ನಮ್ಮ ಚೆನ್ನೈಯಿಂದ ಕುಂದಾಪುರಕ್ಕೆ ಆಲ್ಮೋಸ್ಟ್ 14 hours ಆಗುತ್ತೆ. ಸೊ ನಮ್ಮ ಪತಿದೇವರು ಇವತ್ತು ಫುಲ್ ಡ್ರೈವ್ ಮಾಡ್ಕೊಂಡು ಹೋಗ್ತಾರೆ. ಸೊ ವಿಲ್ ಕೀಪ್ ಯು ಪೋಸ್ಟೆಡ್. ಈ ಜರ್ನಿ ಬ್ಲಾಗ್ ಅಲ್ಲಿ ಜಸ್ಟ್ ಕಾನ್ವರ್ಸೇಷನ್ಸ್ ಅಷ್ಟೇ ಇರುತ್ತೆ. ವಿಲ್ ಟಾಕ್ ಏನೇನು, ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು, ಇದೆಲ್ಲನೂ ಡಿಸ್ಕಸ್ ಮಾಡೋಣ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಯು ಆಲ್. ವೆಲ್ಕಮ್. ಸರಿ, ಏನು ಹೇಳ್ತಿದ್ರಲ್ಲ ಹೇಳಿ ಕನ್ನಡದಲ್ಲಿ. Initially I was talking to in English actually. ಕನ್ನಡ ಈಗ ಕನ್ನಡ ಅಡ ಇರುಮ್ಮ ಟಂಕ್ ರೋಲ್ ಆಗ್ತಿಲ್ಲ. ಇಂಗ್ಲಿಷ್ ಕೂಡ ಮರ್ತೋಗಿದೆ. ಮರ್ತು ಹೋಗುತ್ತೆ. ಸಾರಿ, ಮರ್ತು ಹೋಗಿಲ್ಲ. ಹೋಗಿದ್ದೆ. ಯಾಕೆ ಕನ್ನಡ ಕನ್ನಡ ಸ್ವಲ್ಪ ಮಾಡಿದ್ದೆ, ಬರುತ್ತೆ, ಮಾತಾಡ್ತಿದ್ದೆ. ಈಗ ಅದು ಟಚ್ ಇಲ್ಲ. ಟಚ್ ಇಲ್ಲ, 0 ಟಚ್. ಸರಿ, ನಾವು ಇನ್ಮೇಲೆ ನೀವು ಕನ್ನಡ ಕಲಿಸಿ ಕೊಡ್ಬೇಕು. ಅಯ್ಯೋ ಎನ್ನ ನಮ್ಮ ಉಳರ್ದೆ ವಾಯಿ. Tell me, you rate my Tamil language, and out of 10, how much I learned Tamil? Out of 10, you have learned actually around 6 to 7 I can give you. I'm fluently speaking now. I'm trying to frame the sentences. Yeah. Actually, still I remember the conversation with my mom. Starting. First, you started calling my mom. That time you spoke. Hi auntie. Hi auntie. ಸಾಪ್ಟಿಂಗ್ಲಾ? ನಲ್ಲ ತಿಂಗ್ಲಾ? ಅಷ್ಟೇ. After that I don't know any words. You just speak with him. Actually ಇದನ್ನ ಹೇಳ್ಬೇಕು. ಸ್ಟಾರ್ಟಿಂಗ್ ನಾನು ಅಮ್ಮನ ಹತ್ರ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ನನಗೆ ತಮಿಳ್ ಗೊತ್ತಿದ್ದೆ. ನಂಗೆ ಇಲ್ಲಿ ಚೆನ್ನೈಗೆ ಬಂದ್ಮೇಲೆ ನಾನು ತಮಿಳ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ದು. ಸೊ ಅವಾಗೆಲ್ಲ ಕಾಮನ್ ವರ್ಡ್ಸ್ ಅಷ್ಟೇ. ಎಲ್ರು ಊಟ ಆಯ್ತಾ, ಹೇಗಿದ್ದೀರಾ, ಏನ್ ಮಾಡ್ತಿದ್ದೀರಾ, ಇದೇ 3 words ನಾನು ಒಂದು 2-3 months ಸರ್ವೈವ್ ಮಾಡಿದ್ದೀನಿ. 3 words ಇಂದ ಅಮ್ಮನ ಹತ್ರ ಮಾತಾಡ್ಬೇಕಾದ್ರೂ ಅಷ್ಟೇ. ಯೂಶಲಿ ಟೆಕ್ಸ್ಟ್ ಮಾಡ್ತಿದ್ದೆ, ಅಷ್ಟೇ ಟೆಕ್ಸ್ಟ್ ಮಾಡ್ತಿದ್ದು. ಹಾಯ್ ಆಂಟಿ, ಹೌ ಆರ್ ಯು, ಎಪ್ಡಿ ಇರ್ಕಿಂಗ್ ಆಂಟಿ, ಸಾಫ್ಟಿಂಗ್ಲಾ ಆಂಟಿ, ಇಷ್ಟೇ. ಆಫ್ಟರ್ ದಟ್ ನಾವು ನಾನು ಚೆನ್ನಾಗಿ After that she will throw the phone to me and then I have to ಆಮೇಲೆ ಅವ್ರಿಗೆ ಫೋನ್ ಕೊಟ್ಬಿಟ್ಟಿಲ್ಲ, ನನ್ಗೆ ಇಷ್ಟೇ ಬರೋದು, ನನಗೆ ಇನ್ನು ಮಾತಾಡಕ್ ಬರಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ಲಿಲ್ಲ. ಸೊ ಆಕ್ಚುಲಿ ಇವ್ರು ಸ್ವಲ್ಪ ಕನ್ನಡ ಮಾತಾಡ್ತಿದ್ರು ಆ ಟೈಮಲ್ಲಿ. ಇವಾಗ ನಾನು ತಮಿಳ್ ಮನೇಲಿ ನಾವಿಬ್ರು ಕಾನ್ವರ್ಸೇಷನ್ ಮುಂಚೆ ಇಂಗ್ಲಿಷ್ ಇತ್ತು, ಬಟ್ ಇವಾಗ ನಾನೇ ಸ್ವಲ್ಪ ತಮಿಳಿಗೆ ಶಿಫ್ಟ್ ಆಗಿದ್ದೀನಿ. ಸೊ ನಾನು ಇವ್ರ ಹತ್ರ ತಮಿಳ್ ಮಾತಾಡೋದ್ರಿಂದ ಕನ್ನಡ ಟಚ್ ಸ್ವಲ್ಪ ಹೋಗಿದೆ. ಸೊ ಇಸ್ ಗೋಯಿಂಗ್ ಟು ಲರ್ನ್. ತುಂಬ ಫುಲ್ ಹೋಗಿದೆ. ಸೊ ಕಲ್ತ್ಕೋಬೇಕು, ಕಲಿತೀರಾ? ಓಕೆ, ಹೇಳಿಕೊಡ್ತೀನಿ ನಾನು. ಓಕೆ ಓಕೆ, ಡೆಫಿನೆಟ್ಲಿ ಕಲ್ತ್ಕೋಬಹುದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕನ್ನಡ ಮತ್ತೆ ತಮಿಳ್ ಆಲ್ಮೋಸ್ಟ್ ಸಿಮಿಲರ್ಸ್. ಬಿಕಾಸ್ ನಾನು ತಮಿಳ್ ಕಲಿಯಕ್ ಸ್ಟಾರ್ಟ್ ಮಾಡಿದ್ಮೇಲೆ ಗೊತ್ತಾಗಿದೆ ಎಷ್ಟು ವರ್ಡ್ಸ್ ಎಲ್ಲ ಸಿಮಿಲರ್ ಇದೆ. ಏನು ಜಸ್ಟ್ ಗ್ರಾಮರ್ ಮಿಸ್ಟೇಕ್, ಸೆಂಟೆನ್ಸ್ ಫಾರ್ಮ್ ಮಾಡೋದಷ್ಟೇ ಒಂದ್ ಸ್ವಲ್ಪ ಕಷ್ಟ. ಬಿಟ್ರೆ ವರ್ಡ್ಸ್ ಎಲ್ಲ ಸಿಮಿಲರ್ ಅಲ್ವಾ? ಆಲ್ಮೋಸ್ಟ್ 60%. Let's say ಕತ್ತುಕೊಳ್ಳೋಣ, ಕಲ್ಸಿ ಕೊಡ್ತೀನಿ. ಆಲ್ಮೋಸ್ಟ್ ಸಿಮಿಲರ್, ಆಲ್ಮೋಸ್ಟ್ 60 to 70% ಎಲ್ಲ ಸಿಮಿಲರ್ ವರ್ಡ್ಸ್ ಇರೋದು. ಸೊ ಕಲಿಯಕ್ಕೆ ಈಸಿ. ನನಗೆ ಸ್ಟಾರ್ಟಿಂಗ್ ಹೆಂಗಂದ್ರೆ ಅರ್ಥ ಆಗ್ತಿತ್ತು, ಮಾತಾಡಕ್ ಬರ್ತಿರ್ಲಿಲ್ಲ. ಬಟ್ ಇವಾಗ ಮಾತಾಡ್ತೀನಿ. ಬೆಟರ್ನು, ಇಂಪ್ರೂವ್ಡ್. ಓಕೆ, ಮೇ ಬಿ ಇದು ನಮ್ಮ ಇಂಟರಾಕ್ಷನ್ ಮಾಡ್ತಿರೋದು ಫಸ್ಟ್ ವ್ಲಾಗ್. ಸೊ ಕೈಂಡ್ ಆಫ್ ನರ್ವಸ್, ಏನು ಮಾತಾಡಬೇಕು ಗೊತ್ತಿಲ್ಲ. ಬಟ್ ವಿ ಸ್ಟಾರ್ಟೆಡ್ ಅಷ್ಟೇ. ಮೇ ಬಿ ಹೋಗ್ತಾ ವಿಡಿಯೋಸ್ ಮಾಡ್ತಾ ಮೇ ಬಿ ನಮ್ಗೆ ಇದು ವಿ ಆರ್ ಯೂಸ್ ಟು ಇಟ್ ಅನ್ಸುತ್ತೆ. ಸೊ ಮೇ ಬಿ ನನ್ನ 3-4 ವ್ಲಾಗ್ ಆದ್ಮೇಲೆ ನಮ್ಮ ಯಜಮಾನ್ರು ಕನ್ನಡದಲ್ಲೇ ನಿಮ್ಮ ಹತ್ರ ಮಾತಾಡ್ತಾರೆ. Sure madam, of course I'll give you the fees actually. Just let me know the fees. ಇವಾಗ ಟೈಮ್ ಬಂದು 8:30. ಸೊ ಡಿನ್ನರ್ಗೆ ಒಂದು ಬ್ರೇಕ್ ಸ್ಟಾಪ್ ಮಾಡಿದ್ವಿ. ಆನ್ ದ ವೇ ಒಂದು ಹೋಟೆಲ್ ನೋಡಿದ್ವಿ.
ಸೊ ಊಟಕ್ಕೆ ಇಲ್ಲಿ ಸ್ಟಾಪ್ ಮಾಡಿದ್ವಿ, ಊಟ ಮಾಡ್ಕೊಂಡ್ ಬರೋಣ. எஸ் இதுக்கு மேல நான் போனேன்னா நீங்க அடிச்சிடுவீங்களா எனக்கு தெரியும். ஸோ கைஸ் ಊಟ ಮಾಡ್ಕೊಂಡು we are ಆಮೇಲೆ going to ಸಿಗ್ತೀವಿ. have ಊಟ dinner. ಡಿನ್ನರ್ ಊಟ ಊಟ. ಊಟಕ್ಕೆ ಹೋಗೋಣ ಹೋಗೋಣ ಹೋಗೋಣ. ಆ Guys, ಗುಡ್ ಮಾರ್ನಿಂಗ್. almost we reached actually. ನೈಟ್ ಮಲ್ಕೊಂಡ್ವಿ, ರೆಸ್ಟ್ ಮಾಡಿ ಮಾರ್ನಿಂಗ್ ಬಂದು ಬ್ರೇಕ್ಫಾಸ್ಟಿಗೆ ಸ್ಟಾಪ್ ಮಾಡಿ ಬ್ರೇಕ್ಫಾಸ್ಟ್ ತಿಂದು ಆಲ್ಮೋಸ್ಟ್ ಹಾಫ್ ವೇ ರೀಚ್ ಅಲ್ಲ, ಹಾಫ್ ವೇ ರೀಚ್. 75%. ಓಕೆ, 75% ರೀಚ್ ಆದ್ವಿ. ಇನ್ನೊಂದು ಒಳ್ಳೆ ಡ್ರೈವರ್ ಅಪ್ರಿಷಿಯೇಟ್ ಸೊ ಹಾಗಾಗಿ ರೆಸ್ಟ್ ಜಾಸ್ತಿ ತಗೊಂಡು ಸೊ ವಿ ಆರ್ ಗೋಯಿಂಗ್ ಟು ಹೆಡಿಂಗ್ ಟು ಹೋಮ್. Okay. Bye guys, bye. ಗೈಸ್ ಏನಂದರೆ ನೆನ್ನೆ ನಮ್ಮ ಅಮ್ಮನಿಗೆ ಕಾಲ್ ಮಾಡಿದಾಗ ಹೇಳ್ತಾ ಇದ್ರು ನಮ್ಮ ಮನೆ ದನ ಬರಲೇ ಇಲ್ಲ ಮನೆಗೆ. ಅದು ನೋಡಿದರೆ ಎಲ್ಲ ಹೊರಗಡೆ ಕರು ಹಾಕ್ಬಿಟ್ಟಿದೆ. ಪಾಪ ನೆನ್ನೆ ತುಂಬ ಹೊತ್ತು ಹುಡುಕಿ ರಾತ್ರಿ ಎಷ್ಟೊತ್ತಾದರೂ ಸಿಗಲಿಲ್ಲ ಅಂತ ಮನೆಗೆ ಬಂದುಬಿಟ್ಟಿದ್ದಾರೆ. ನೆಕ್ಸ್ಟ್ ನಾವಿವಾಗ ಜಸ್ಟ್ ಮನೆಗೆ ರೀಚ್ ಆದ್ವಿ ಆಫ್ಟರ್ನೂನ್. ನೋಡಿದರೆ ಏನು ಕೋಇನ್ಸಿಡೆಂಟ್ ಅಂತ ಹೇಳಿದ್ರೆ, ನಾವು ಮನೆಗೆ ರೀಚ್ ಆಗಿ ಸ್ವಲ್ಪ ಒಂದು 5 ಮಿನಿಟ್ಸಲ್ಲೇ ಅಮ್ಮ ಮೇರೆ ಆ ಕರುನ್ ಇದ್ದಾರೆ. ಸೊ ವಿ ಆರ್ ಸೋ ಎಕ್ಸೈಟೆಡ್ ಟು ಸಿ. ಕರು ತುಂಬ ಚಂದ ಇದೆ ನೋಡಕ್ಕೆ. ಇಲ್ಲಿ ತೆಗಿದಾ ಹೆಣ್ಕರು ಅಲ್ಲ. Guys, இந்த தாய் மாடை பார்க்குறீங்களா, இதுக்கு என்ன பண்ணுறதுன்னு தெரியல. அந்த பக்கம் ஓடுது, இந்த பக்கம் ஓடுது. தன்னோட குட்டியை யாரோ தூக்கிட்டு போயிட்டுருக்காங்கன்னு சொல்லிட்டு பயங்கரமாக பயந்துருச்சு ஆக்சுவலாக. அவங்க என்ன சொல்கிறாங்க, அது என்ன ட்ரை பண்ணுறாங்கன்னா, அந்த அட்டிக்கு வந்து அதோட கொட்டகைக்கு தான் வந்து மாடு ப்ளஸ் அவரோட குழந்தையை சேர்த்து கட்டுறதுக்கு தான் பிளான் பண்ணுறாங்க. ஆனால் அது விட மாட்டேங்குது. அதுக்கு ஏதோ பேனிக் ஆயிடுச்சு ரொம்ப. ஸோ பாருங்களேன், நீங்களே பாருங்களேன் அது என்னென்ன பண்ணுதுன்னு, என்னென்ன அட்டுழியம் பண்ணுதுன்னு பாருங்களேன். ஒரு வழியாக ஹட்டிக்குள்ளே போயிடுச்சுங்க. நீங்கள் வந்து பாருங்கள், போய் பார்க்கலாம் வாங்க. Finally we got a new baby girl. Yes. Yeah. ಇದು ಸಂಕರು ಹಾಲು ಕೊಡ್ತಾ ಇದೆ. ಕೋಡೆ ಇಲ್ಲ ಇದಕ್ಕೆ, ಕೋಡೆ
ಕೊಡ್ಬತ್ತಿಲ್ಲಕ್ಕೆ ಆ್ಯಂಡ್ ಫೈನಲಿ ನಾವು ಮನೆಗೆ ರೀಚ್ ಆದ್ವಿ. ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡ್ಕೊಳಕ್ಕಾಗಿಲ್ಲ, ತುಂಬ ಟಯರ್ಡ್ ಆಗಿ ತುಂಬ ಸೆಕೆ ಇತ್ತು. ಬಂದು ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿ ಇವಾಗ ತೋಟದ ಹತ್ರ ಬಂದಿದ್ವಿ. ಆ್ಯಂಡ್ ಯಾ ಇದು ತೋಟ. ಹಾಂ ಹಾಂ ಸೊ ಇವತ್ತಿನ ವಿಡಿಯೋನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದು ನಮ್ಮ ಜರ್ನಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ನಮ್ಮ ಚಾನಲ್ನ ಲೈಕ್ ಶೇರ್ ಈ ವಿಡಿಯೋನ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು. ಬಾಯ್ ಬಾಯ್. ಸೇ ಬಾಯ್. ಸಿಗ್ತೀವಿ. ಬಾಯ್. ಹಾಯ್ ಎಲ್ರಿಗೂ ನಮಸ್ಕಾರ. ವಣಕಂ ಗಾಯ್ಸ್.